Dear students, in the last class we have studied about the properties of the solution. In this class we will study something about the concentration of a solution. Define concentration of solution. Concentration of solution is nothing but amount of a solute present in a given amount of solution. Amount of solute present in a given amount of solution. ಅಂದರೆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಇದೆ, ಅದರಲ್ಲಿ ನಾವು ಉಪ್ಪು ಅಥವಾ ಸಕ್ಕರೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್, ಆ ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಅರ್ಥ ಕೊಡುತ್ತೆ. ಇನ್ನೂ ಬೆಸ್ಟ್ ಹೇಳಬೇಕಂದ್ರೆ, ನೀವು ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಅದರ ಟೇಸ್ಟನ್ನು ನೋಡಿದಾಗ ಒಂದು ಗ್ಲಾಸ್ ನೀರು ತಗೊಳ್ಳಿ, ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಅದರ ಟೇಸ್ಟ್ ನೋಡಿದಾಗ ಹೆಂಗಿರುತ್ತೆ, 10 ಸ್ಪೂನ್ ಹಾಕಿ ಅದರ ಟೇಸ್ಟು ಹೇಗಿರುತ್ತೆ. ಇಲ್ಲಿ 1 ಸ್ಪೂನ್ ಹಾಕಿದ ಬೀಕರ್ ಏನಿದೆ ವಾಟರು, ಅದು ಕಾನ್ಸಂಟ್ರೇಷನ್ ಕಡಿಮೆ ಅಂತ ಹೇಳಬೇಕಾಗತ್ತೆ. 10 ಸ್ಪೂನ್ ಹಾಕಿದ್ದ ಸಾಲ್ಟನ್ನು ಕಾನ್ಸಂಟ್ರೇಷನ್ ಏನಿರುತ್ತೆ, ಆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಜಾಸ್ತಿ ಅಂತ ಹೇಳಬೇಕಾಗತ್ತೆ. ಅದನ್ನು ಕಂಡುಹಿಡಲಿಕ್ಕೆ ಅಂಥೇಳಿ ಫಾರ್ಮುಲಾಸ್ ಇದ್ದಾವೆ, ಅದನ್ನು ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನೋದರಲ್ಲಿ ಅಭ್ಯಾಸ ಮಾಡ್ತೇವೆ. ಇದಕ್ಕೂ ಮುಂಚಿತವಾಗಿ ನಮಗೆ ಗೊತ್ತಾಗಬೇಕಾಗಿದ್ದು ಏನಪ್ಪ ಅಂತಂದರೆ, ಈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನಲ್ಲಿ ನಾವೀಗ ಎರಡು ಥರ ಇದು ಮಾಡುವ. ಏನು, ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ನು, ಇನ್ನೊಂದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದನ್ನು ತುಂಬ ಈಸಿ ಆದಂಥ ಒಂದು ಟಾಪಿಕ್ ಇದೆ. ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ನಾವು ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ನಿಮ್ಮ ಕಡೆ ಒಂದು ಬೀಕರ್ ಇದೆ ಅಂದ್ಕೊಳ್ಳಿ, ಒಂದು ಬೀಕರ್ ಇದೆ. ಈ ಬೀಕರಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಒಂದಿಷ್ಟು ನೀರು ತೊಗೊಂಡಿದ್ದೀರಿ. ಈಗ ನೀರು ತೊಗೊಂಡಿದ್ದೀರಿ ಮತ್ತು ಇದಕ್ಕೆ 1 ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀರಿ, 1 ಸ್ಪೂನ್ ಸಾಲ್ಟ್ ಹಾಕ್ತೀರಿ. ಈಗ ವೆನ್ ಯು ಆರ್ ಟೇಕಿಂಗ್ ಅ ಸ್ಪೂನ್ ಆಫ್ ಅ ಸಾಲ್ಟ್ ಇನ್ ಅ ಬೀಕರ್, the salt is dissolved in this water, but this amount of water still has a capacity to dissolve few another 2 spoon of salt. Then it is called unsaturated solution. When this water dissolves the maximum amount of salt, then it is called saturated solution. I will explain here with the with the statement. At any particular temperature, a solution that has dissolved as much solute as it is capable of dissolving, or when no more solute can be dissolved in a solution at a given temperature. ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಒಂದು ಸೊಲ್ಯೂಷನ್ನು, ಅಂದರೆ ನೀರಂತ ತಗೊಳ್ಳಿ, ಯಾವುದು ತಗೊಳ್ಳಿ, ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಲ್ಯೂಟ್ ಡಿಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇದೆ, ಮ್ಯಾಕ್ಸಿಮಮ್. ಇನ್ನೂ ಜಾಸ್ತಿ ಹಾಕಿದ್ರೆ ನಿಮಗೆ ಆ ಬೀಕರಲ್ಲಿ ಅದು ಕೆಳಗಡೆ ಸೆಟ್ಲ್ ಆಗುತ್ತೆ. ಆ ಥರ ಇದ್ದಾಗ ನಾವು ಅದನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್, ಮ್ಯಾಕ್ಸಿಮಮ್ ಸ್ಯಾಚುರೇಟ್ ಆಗಿದೆ ಅಂತ ಹೇಳ್ತೇವೆ. ಈಗ ಇನ್ನೊಂದು ಬೀಕರಲ್ಲಿ ವಾಟರ್ ಇದೆ, ಅದು 5 ಸ್ಪೂನ್ ಸಾಲ್ಟನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯ ಇದೆ, ಬಟ್ ಅದರಲ್ಲಿ ನೀವು 2 ಸ್ಪೂನ್ ಹಾಕಿದ್ದೀರಿ. ಆಗ ಅದನ್ನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಇಫ್ ದ ಅಮೌಂಟ್ ಆಫ್ ಅ ಸಾಲ್ಯೂಟ್ ಕಂಟೈನ್ಡ್ ಇನ್ ದ ಸೊಲ್ಯೂಷನ್ ಈಸ್ ಲೆಸ್ ದೆನ್ ದ ಸ್ಯಾಚುರೇಟೆಡ್ ಲೆವೆಲ್, ದೆನ್ ಇಟ್ ಈಸ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಈಗ ನೋಡಿ, ಇದೇ ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ ಅಂದ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಡಿಗ್ರಿ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ಗೆ. ಅದೇ ನೀವು ಟೆಂಪರೇಚರನ್ನು 50 ಡಿಗ್ರಿಗೆ ಏರಿಸಿದಾಗ ಮತ್ತು 1 ಸ್ಪೂನು ಸಾಲ್ಟನ್ನು ಅದು ತನ್ನಲ್ಲಿ ಕರಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಅದಕ್ಕಾಗಿ ಇಲ್ಲಿ ಸ್ಟೇಟ್ಮೆಂಟ್ ನಾವು ಬರಿಬೇಕಾದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ಎಟ್ ಎನಿ ಪರ್ಟಿಕ್ಯುಲರ್ ಟೆಂಪರೇಚರ್ ಅಂತಲೇ ಬರೀತಾರೆ. ಅಂದರೆ ರೂಮ್ ಟೆಂಪರೇಚರನ್ನು ನಾವು ಕನ್ಸಿಡರ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೂನ್ ಡಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಆ ಸೊಲ್ಯೂಷನ್ಗೆ ಸಾಧ್ಯ ಇದೆ, ಅದನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಡಿಸಾಲ್ವ್ ಆಗಲಿಕ್ಕೆ ಎಷ್ಟು ಸ್ಪೂನು ಮ್ಯಾಕ್ಸಿಮಮ್ ಡಿಸಾಲ್ವ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಸ್ಪೂನನ್ನು ನೀವು ಹಾಕಿ ಕರಗಿಸ್ಕೊಂಡಿದ್ದೀರಾ ಅಂತಾದರೆ ದಟ್ ಈಸ್ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ನಾವು ಹಿಯರ್ ಯು ಕ್ಯಾನ್ ಸಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್
I have explained here concentration of solution. ಇಲ್ಲಿ amount of concentration of solution ಅನ್ನು find out ಮಾಡಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್, ಮಾಸ್ ಆಫ್ ಎ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಆರ್ ಅ ಮಾಸ್ ಆಫ್ ಎ ಸೊಲ್ಯೂಷನ್ ಇಂಟು 100 ಮಾಡಿದಾಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಬೇಕರ್ ಇದೆ, ಅದರಲ್ಲಿ 40 ಗ್ರಾಮು ನೀವು ಸಾಲ್ಟ್ ಏನೋ ತೊಗೊಂಡಿದ್ದೀರಿ, ಮತ್ತು ವಾಟರ್ ಸುಮಾರು ಒಂದು 320 ಗ್ರಾಮು ಇದರಲ್ಲಿ ವಾಟರ್ ಇದೆ ಅಂತ ಭಾವಿಸಿ. 320 ಗ್ರಾಮ್ ವಾಟರು ನೋಡಿ, 40 ಗ್ರಾಮು ಸಾಲ್ಟು, 320 ಗ್ರಾಮು ಸಾಲ್ವೆಂಟ್ ಅಂದರೆ ವಾಟರು, ಅದು ಎರಡರದ್ದು ಟೋಟಲ್ ಮಾಡಿದ್ದನ್ನು ಇಲ್ಲಿ ಕೆಳಗಡೆ ಫಾರ್ಮುಲಾದಲ್ಲಿ ಬರಿಬೇಕಾಗತ್ತೆ ನೀವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನನ್ನು ಕಂಡುಹಿಡಲಿಕ್ಕೆ. ನೋಡಿ ಇಲ್ಲಿ ಬರೆದಿದ್ದೀನಿ ನಾನು 360, 40 ಪ್ಲಸ್ 320 ಮಾಡಿದ್ರೆ 360, ಅಂದರೆ ಆ ಟೋಟಲ್ ಬೀಕರಲ್ಲಿ ಸಾಲ್ಟ್ ಇದು ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಎರಡು ಸೇರಿದ್ದು. ಸಾಲ್ಯೂಟ್ ಎಷ್ಟು ಗ್ರಾಮ್ ಇದೆ 40 ಇಂಟು 100 ಮಾಡಿದಾಗ ನಿಮಗೆ ಆನ್ಸರು 11.1% ಬರುತ್ತೆ. ಈಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಅದನ್ನು ಅಭ್ಯಾಸ ಮಾಡಿ. ನೆಕ್ಸ್ಟ್ ದ ಲಾಸ್ಟ್ ಇಸ್ ಸಸ್ಪೆನ್ಷನ್. ಸಸ್ಪೆನ್ಷನ್ ಅಂತಂದರೆ ವೆನ್ ಇಟ್ ಚಾಕ್ ಪೌಡರ್ ಇನ್ ಅ ವಾಟರ್. ಚಾಕ್ ಪೌಡರ್ ಇನ್ ವಾಟರ್. ಚಾಕ್ ಪೌಡರ್ ಇನ್ ವಾಟರ್ ಅಂತಂದರೆ ಏನು ಹೇಳಬೇಕು ಅಂದರೆ, ಈಗ ಚಾಕ್ ಪೌಡರ್ ಎಲ್ಲ ನೀವು ನೋಡಿದಾಗ ವಾಟರ್ಲಿ ಹಾಕಿದಾಗ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಕೆಳಗಡೆ ಸೆಟ್ಲ್ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಲ್ಲ, ಅದು ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ. ಅದನ್ನು ಸಸ್ಪೆನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಸಸ್ಪೆನ್ಷನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡುವ. ಥ್ಯಾಂಕ್ ಯು.